ಹಾಯ್ ಹಲೋ ನಮಸ್ಕಾರ. ಕ್ರಿಯೇಟಿವ್ ರಮ್ಯಾ ಲಾಗ್ಸ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾವಿಲ್ಲಿ ದಾವಣಗೆರೆಯಲ್ಲಿ ಹಾಕಿರೋ ಟೈಟಾನಿಕ್ ಎಕ್ಸಿಬಿಷನ್ಗೆ ಹೋಗಿದ್ವಿ. ಸಖತ್ ಕ್ರೌಡ್ ಇತ್ತು. ನಾವು ವೀಕ್ ಡೇಸಲ್ಲೇ ಹೋಗಿದ್ದು, ಫ್ರೈಡೇ ಹೋಗಿದ್ವಿ. ಆದ್ರೂ ಸಖತ್ ಕ್ರೌಡ್ ಇತ್ತು. ನಮ್ಮ ದಾವಣಗೆರೆಯಲ್ಲಿ ಯಾವಾಗಲೂ ಆಲ್ಮೋಸ್ಟ್ ವರ್ಷದಲ್ಲಿ 6 ತಿಂಗಳು ಎಕ್ಸಿಬಿಷನ್ ಇರುತ್ತೆ. ಇಲ್ಲಿ ನೋಡಿ ಟೈಟಾನಿಕ್ ಬೋಟ್ ನನ್ನ ಮಗ ಡ್ರೈವಿಂಗ್ ಮಾಡ್ತೀನಿ ಮಮ್ಮಿ ಅಂತೇಳಿ ಡ್ರೈವಿಂಗ್ ಮಾಡೋಕ್ಕೆ ಹೋಗಿದ್ದಾರೆ. ಆ್ಯಂಬಿಯನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಇಲ್ಲೊಂಥರ ಪಾರ್ಟಿ ಹಾಲ್ ಥರ ಮಾಡಿದ್ದಾರೆ. ನನಗೆ ತುಂಬ ಇಷ್ಟ ಆಯಿತು. ತುಂಬ ದೊಡ್ಡದಾಗಿ ಮಾಡಿದ್ದಾರೆ ಈ ಸಲ ಎಕ್ಸಿಬಿಷನ್ನ. ಫೋಟೋಸ್ ತೆಗೆಸ್ಕೊಳ್ಳೋಕ್ಕೆಲ್ಲ ಚೆನ್ನಾಗಿತ್ತು. ನಾವೆಲ್ಲ ಅಲ್ಲಿ ಸೇಮ್ ಟೈಟಾನಿಕ್ ಬೋಟ್ ಒಳಗೆ ಹೆಂಗಿರುತ್ತೋ ಆ ಥರ ಇನ್ನು ಕ್ವೀನಿಂದು ಡೈಮಂಡ್ ನೆಕ್ಲೆಸ್ಸು, ಅದಕ್ಕೊಂದು ಸೆಕ್ಯೂರಿಟಿ ಗಾರ್ಡು ಎಲ್ಲ ಇಟ್ಟಿದ್ರು ನಿಜವಾದ ಅನ್ನೋ ಥರ. ಯಾವುದು ನಿಜವಾದೆಲ್ಲ ಏನು ಯೂಸ್ ಮಾಡ್ತಿದ್ದು ಪರ್ಸು, ಪೌಚು, ಈ ಥರದ್ದೆಲ್ಲ ಏನೇನೋ ಇಟ್ಟಿದ್ರು. ಒಂದೇನು ಅಂದರೆ ಎಂಟ್ರೆನ್ಸ್ ಮಾತ್ರ ಭಾಳ ಕಾಸ್ಟ್ಲಿ ಮಾಡಿದ್ದಾರೆ. ಎಲ್ಲದೂ ಕಾಸ್ಟ್ಲಿ ಅಲ್ಲಿ. ಒಬ್ರಿಗೆ ಎಂಟ್ರೆನ್ಸ್ ಟಿಕೆಟೇ ₹100 ಮಾಡಿದ್ದಾರೆ. ನಾವು 7 ಮೆಂಬರ್ಸ್ ಆಗಿದ್ವಿ. ಎಂಟ್ರೆನ್ಸಿಗೆ $700 ಆಗ್ಬಿಡ್ತು. ಮತ್ತು ಆ ಗೇಮ್ಸಿಗೂ ಅಷ್ಟೇ ಎಲ್ಲದೂ ಕಾಸ್ಟ್ಲಿ. ₹70 ₹80 ಮಾಡಿದ್ದಾರೆ ಒಂದೊಂದು ಗೇಮ್ಸು. ಅಷ್ಟು ಕಾಸ್ಟ್ಲಿ ಆಗಿತ್ತು ಈ ಸಲ. ನಾನು ನನ್ನ ಹಸ್ಬೆಂಡು ಸ್ಟಾರ್ಟಿಂಗ್ ನಮ್ಮ ಮದುವೆ ಆದಾಗ ಹೋಗುವಾಗ ಬರೀ ₹20 ಎಂಟ್ರೆನ್ಸ್ ಫೀಸ್ ಇತ್ತು. ಆವಾಗಿಂದನೂ ಹೋಗ್ತಾಯಿದ್ದೀನಿ. ನಾವು ಎಕ್ಸಿಬಿಷನ್ಗೆ ಹೋಗೋದೇ ಅಲ್ಲಿ ಪಾಪಡ್ ಸಿಗುತ್ತಲ್ಲ, ಪಾಪಡ್ ತಿನ್ನೋಕ್ಕೆ ಅಂತ. ನನಗೆ ತುಂಬ ಇಷ್ಟ. ಏನು ಗೇಮ್ಸ್ ಆಡೋಲ್ಲ, ಬರೀ ಪಾಪಡ್ ತಿನ್ನೋದು, ಬೋಂಡ ತಿನ್ನೋದು, ಬರೋದು. ಈಗ ಮಕ್ಕಳನ್ನು ಕರ್ಕೊಂಡು ಹೋಗ್ತಿದ್ವಿ. ಈಗ ಸಖತ್ ಕಾಸ್ಟ್ಲಿ ಮಾಡಿಬಿಟ್ಟಿದ್ದಾರೆ ಎಲ್ಲದನ್ನು. ಪ್ರತಿಯೊಂದು ಐಟಮ್ಸು ಕಾಸ್ಟ್ಲಿನೇ ಅಲ್ಲಿ. ನಾವು ಮಕ್ಳನ್ನ ಕರ್ಕೊಂಡು ಹೋಗಿ ತುಂಬ ವರ್ಷ ಆಗಿತ್ತು. ಅದಕ್ಕೆ ಈ ಸಲ ಹೆಂಗೂ ನನ್ನ ಮಗ ಹಾಸ್ಟೆಲಿಂದ ಬಂದಿದ್ದ, ಅದಕ್ಕಾಗಿ ಕರ್ಕೊಂಡು ಹೋಗಿದ್ದು. ಚೆನ್ನಾಗಿತ್ತು. ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ನನ್ನ ವೀಡಿಯೋನ ಯಾರ್ಯಾರು ಹೊಸದಾಗಿ ನೋಡ್ತಾ ಇದ್ದೀರಿ ಅವರೆಲ್ಲ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಅಲ್ಲಿ ಎಕ್ಸಿಬಿಷನ್ ಮುಗಿಸ್ಕೊಂಡು ನಾವು ಹೋಗಿದ್ವಿ ಅರ್ಬನ್ ಸ್ಕೈಗೆ. PB ರೋಡಲ್ಲಿದೆ ಅರ್ಬನ್ ಸ್ಕೈ. ತುಂಬ ಇನ್ಸ್ಟಾಗ್ರಾಮಲ್ಲೆಲ್ಲ ಬರ್ತಿತ್ತು ಅಂತ ನೋಡಿಬಿಟ್ಟು ನಮ್ಮ ಮೈದನ ಹೆಂಡ್ತಿ ಹೋಗೋಣ ಅಂತ ಹೇಳಿದ್ಲು. ಅದಕ್ಕಾಗಿ ಹೋದ್ವಿ. ಏನು ಊಟ ಅಂತೂ ಸ್ವಲ್ಪನೂ ಚೆನ್ನಾಗಿರಲಿಲ್ಲ. ಏನೂ ಚೆನ್ನಾಗಿರಲಿಲ್ಲ ಅಲ್ಲಿ. ಊಟನೂ ಚೆನ್ನಾಗಿರಲಿಲ್ಲ. ನಾವು ಜಸ್ಟ್ ಒಂದು ಪಲಾವ್ ಲಾಸ್ಟಿಗೆ ಸ್ಟಾರ್ಟರ್ಸ್ ಎಲ್ಲ ಹೇಳ್ಕೊಂಡಿದ್ವಿ, ಚೆನ್ನಾಗಿರಲಿಲ್ಲ ಏನು. ಎಲ್ಲ ಹಂಗೆ ಬಿಟ್ಟು ಒಂದು ರೈಸ್ ಅಂತ ಹೇಳ್ಬಿಟ್ಟು ಕರ್ಡ್ ರೈಸ್ ಹೇಳಿದ್ವಿ. ಕರ್ಡ್ ರೈಸ್ಗೂ ಆ್ಯಪಲ್ಲೆಲ್ಲ ಹಾಕಿ ಸಖತ್ ವರಷ್ಟಾಗಿ ಮಾಡಿಬಿಟ್ಟಿದ್ರು. ತಿನ್ಕೊಂಡು ಮನೆಗೆ ಬಂದ್ವಿ. ಹೋಗಿದ್ದಕ್ಕೆ ಇನ್ನೇನು ಫೋಟೋ ತಗೊಂಡ್ವಿ. ಒಂದಿಷ್ಟು ಚೆನ್ನಾಗೆಲ್ಲ ಫೋಟೋಸ್ ತಗೊಂಡು ಮನೆ ಕಡೆ ಬಂದ್ವಿ. ನನ್ನ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ಕೊತೀನಿ. ಥ್ಯಾಂಕ್ ಯು. ಲವ್ ಯು ಆಲ್. ಬಾಯ್.